ಗುರುಜಿ ಕಾಲರ್ ಇದ್ದಾರೆ, ಮಾತಾಡ್ತಾ ಹೋಗೋಣ. ಹಲೋ ಹಲೋ ಹಲೋ, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ ನಿಮ್ಮದು. 11/10 11/10 1980. 1980. ಓಕೆ, ಹುಟ್ಟಿದ ಸಮಯ 2 ಗಂಟೆಯಿಂದ 4 ಗಂಟೆ ಅಂತ ಹೇಳ್ತಾರೆ. ಯಾವಾಗ? ರಾತ್ರಿನಾ ಮಧ್ಯಾಹ್ನನಾ? ರಾತ್ರಿ ಬೆಳಗಿನ ಜಾವ AM. ಓಕೆ, 2ರಿಂದ 4. ಓಕೆ, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ನಮಸ್ತೆ ಗುರುಜಿ. ನಮಸ್ಕಾರ, ಹೇಗಿದ್ರೆ? ಊಟ ಮಾಡಿದ್ರಾ? ಊಟ ಮಾಡ್ದ. ಹಲೋ, ಹೇಳಿ, ಏನು ಮಾಡಿದ್ರಿ? ಏನಿಲ್ಲ ಗುರುಜಿ, ಮಧ್ಯಾಹ್ನ ಒಂದು ಊಟ ಮಾಡ್ತಾ ಹೋಗ್ತೀವಿ, ಅನ್ನ ಸಾಂಬಾರು. ಓಕೆ, ಏನು ಪ್ರಶ್ನೆ ನಿಮ್ಮದು? ನಮ್ದು ಅದೇ ಗುರುಜಿ, ಹೆಂಗಿದೆ ನಮ್ಗೆ ಮನೆ ಕಟ್ಟಂತ ಮಾಡಿದ್ವಿ. ಹ್ಞೂ ಯಾವ ಕಟ್ತೀವಿ ಮನೆ ಅಂತ ಕೇಳೋಣ ಅಂತ ಗುರೂಜಿ. ಓಕೆ, ಮನೆ ತಾನೇ 100% ಆಗುತ್ತೆ ಸರ್. ಮನೆ ನೀವು ಭಾಳ ಅರ್ಥ ಮಾಡ್ಕೊಳ್ಳಿ. ನೀವು ಯಾವಾಗಲೂ ಮನೆ ಕಟ್ಟಬೇಕು ಅಂತ ಇರಲ್ಲ, ನೀವು ಆದಷ್ಟು ನಿಮ್ಮಲ್ಲಿ ಯಾವತ್ತಾರು ಈಶ್ವರನ ಟೆಂಪಲ್ ಇರೋ ದಿವಸ ಗುರುವಾರ ಈಶ್ವರನ ಪೂಜೆ ಮಾಡಿ, ತುಂಬ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಆಮೇಲೆ ನಮ್ಮಲ್ಲಿ ಸಿಗುವಂಥ ಒಂದು ಕುಜಗ್ರಹದ ಬ್ಯಾಸ್ಲೆಟನ್ನು, ಗುರುಗ್ರಹದ ಬ್ಯಾಸ್ಲೆಟನ್ನ ನಿಮ್ಮ ಕೈಲಿ ಯೂಸ್ ಮಾಡಿ, ತುಂಬ ಪಾಸಿಟಿವ್ ಆಗುತ್ತೆ. ಮತ್ತು ನಿಮಗೆ ಕುಜಗ್ರಹದ ಒಂದು ಸ್ಟೋನನ್ನು ಕೊಡ್ತೀನಿ, ಅದನ್ನು ನಿಮಗೆ ಅಡುಗೆ ಮನೇಲಿ ಇಡಿ, ತುಂಬ ಪಾಸಿಟಿವ್ ಕೊಡುತ್ತೆ. ಅಡುಗೆ ಮೇಲೆ ಕಿಚನಲ್ಲಿ ಇಡಿ, ಅಂದರೆ ಆವಾಗ ನೀವು ಮನೆಗೆ ತುಂಬ ಸಪೋರ್ಟ್ ಮಾಡುತ್ತೆ, ಬೇಗ ಕ್ಲಿಯರ್ ಆಗುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ. ಏನು ಹೆಸರು ಮೇಡಮ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ದಾವಣಗೆರೆಯಿಂದ ಕರೆ ಮಾಡ್ತಿದ್ದೀವಿ ಮೇಡಮ್. ನಮ್ಮ ಸಂಬಂಧ ಬಗ್ಗೆ ಕೇಳಬೇಕಾಗಿತ್ತು, ಸುರಂಜನ್ ಅಂತ. ಸರಿ ಮೇಡಮ್, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. 8/11 8/11 2005. 2005. ಓಕೆ, ಹುಟ್ಟಿದ ಸಮಯ ಬೆಳಗ್ಗೆ 9:30. ಬೆಳಗ್ಗೆ 9:30. ಓಕೆ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ನಮಸ್ತೆ ಗುರುಜಿ. ನಮಸ್ಕಾರ. ಜಾತಕ ತುಂಬ ಚೆನ್ನಾಗಿದೆ. ಹೌದಾ ಗುರುಜಿ? ನಿಮಗೇನಾದ್ರು ತೊಂದರೆ ಆಯಿತಾ? ನಿಮ್ಗೇನಾದ್ರು ಆಪ್ರೇಷನ್ ಆಯಿತಾ? ಹೆಲ್ತ್ ಪ್ರಾಬ್ಲಮ್ ಏನಾರು ಆಯಿತಾ? ಇಲ್ಲ ಗುರುಜಿ, ನಾನು ಅವ್ರ ಅಕ್ಕ, ನನಗೇನೂ ಆಗಿಲ್ಲ ಇನ್ನು. ನೀವು ಅವ್ರ ಅಕ್ಕನಾ? ನೀವು ಅವ್ರ ಅಮ್ಮ ಅಲ್ವಾ? ಇಲ್ಲ ಅವ್ರ ಅಮ್ಮಗೆ ಆಗಿಲ್ವಾ? ಇಲ್ಲ ಗುರುಜಿ, ಏನೂ ಆಗಿಲ್ಲ. ಅದು 2022 2040 ರಾಹು ದೇಶ, ಹುಷಾರಾಗಿರಬೇಕು. ಹೌದಾ ಗುರುಜಿ? ಅದೇ ಒಂದು ಕ್ಯಾಂಪಸ್ ಯಾವಾಗ ಆಗುತ್ತೆ? ಇಂಜಿನಿಯರಿಂಗ್ ಓದ್ತಿದ್ದಾನೆ ಗುರುಜಿ, ಫೈನಲ್ ಇಯರ್. ಅವನಿಗೆ ಕ್ಯಾಂಪಸ್ ಬಿಸ್ನೆಸ್ ಕಡೆ ಐಡಿಯಾ ಇದೆ. ಏನ್ ಬಿಸ್ನೆಸ್ ಮಾಡಿದ್ರೆ ಕ್ಲಿಕ್ ಆಗ್ತಾನೆ ಗುರುಜಿ? ಅವ್ನಿಗೆ ಗೌರ್ಮೆಂಟ್ ಕೆಲಸ ಎಲ್ಲ ಸಿಗುತ್ತೆ, ಸಿವಿಲ್ ಕೆಲಸ ಹೆವಿ ಕ್ಲಿಕ್ ಆಗುತ್ತೆ. ಏನ್ ಗುರುಜಿ? ಗೌರ್ಮೆಂಟ್ ಕೆಲಸ? ಗೌರ್ಮೆಂಟ್ ಕೆಲಸ ಸಿಗುತ್ತೆ. ಗುರುಜಿ. ಆಮೇಲೆ ಸಿವಿಲ್ ಸಂಬಂಧಪಟ್ಟಿದ್ದು ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಾರೆ. ಸಿವಿಲ್ ಸಂಬಂಧಪಟ್ಟಿದ್ದು ಬಿಲ್ಡಿಂಗು, ಸಿವಿಲ್ ಕಟ್ಟೋದು ಚೆನ್ನಾಗಿದ್ದಾನೆ, ಅದು ತುಂಬ ಚೆನ್ನಾಗಿದೆ. ಜಾತಕದಲ್ಲಿ ಏನು ಸಮಸ್ಯೆ ಇಲ್ವಾ ಗುರುಜಿ? ಏನು ಅಂತ ಏನು ಸಮಸ್ಯೆ ಇಲ್ಲ, 100%. ಓಕೆ ಗುರುಜಿ, ಪಕ್ಕ ಅಂತ ಏನಿಲ್ಲ. ಫಾರಿನ್ಗೆ ಹೋಗಬಹುದು, ಆಪ್ಷನ್ ಇದೆ. ಗೌರ್ಮೆಂಟ್ ಕೆಲಸ ಇದೆ, ಆಪ್ಷನ್ ಇದೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್ ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಸರೋಜ ಅಂತ, ಬೆಂಗಳೂರಿನಿಂದ ಕರೆ ಮಾಡ್ತಾ ಇದ್ದೀನಿ. ನನ್ನ ಬಗ್ಗೆನೇ ಕೇಳಬೇಕಿತ್ತು. ಸರಿ, ಓಕೆ, ಹೇಳಿ. ಡೇಟ್ ಆಫ್ ಬರ್ತು ನಿಮ್ಮದು? 9/8 9/8 1981. 1981. ಓಕೆ, ಹುಟ್ಟಿದ ಸಮಯ 9ರಿಂದ 10 ಇರ್ಬೋದು. ಯಾವಾಗ? ಬೆಳಗ್ಗೆನಾ ರಾತ್ರಿನಾ? ಬೆಳಗ್ಗೆ. ಬೆಳಗ್ಗೆ 9ರಿಂದ 10. ಓಕೆ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ಸರೋಜರ್, ಏನು ಪ್ರಶ್ನೆ? ನನ್ನ ಹೆಲ್ತ್ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಓಕೆ, ಹೆಲ್ತ್ ನಿಮ್ಮನ್ನ ಅಟ್ಯಾಕ್ ಮಾಡುತ್ತೆ ಮೇಡಮ್. ನಿಮ್ಮ ಲಗ್ನದಲ್ಲೇ ಶನಿ ಗ್ರಹ ಇದ್ದಾನೆ, ಗುರುಗ್ರಹ ಇದ್ದಾನೆ. ಅದನ್ನು ತುಂಬ ಜಾಪಾನ ನೋಡ್ಕೊಳ್ಳಿ. 100% ನಿಮಗೆ ಶುಗರ್ ಬರ್ದಿರೋ ಥರ ನೋಡ್ಕೊಳ್ಳಿ. ಮತ್ತು ಮಜಲಲ್ಲೆಲ್ಲೂ ಗಂಟಾಗ್ದಾಗ ನೋಡ್ಕೊಳ್ಳಿ. ಮನೆ ಕಟ್ಟಿದ್ದೀರಾ? ಮನೆ ಸ್ವಂತ ಮಲ್ಲಿದ್ದೀರಾ? ಹೌದು ಗುರುಜಿ, ಸ್ವಂತ ಮನೆ. ಅದನ್ನೆಲ್ಲ ಆಗುತ್ತೆ 100%. ಹೆಲ್ತ್ ನೋಡ್ಕೊಂಡೇ ಬೇಕು ಮೇಡಮ್ ಅವರೇ. ಅದೇ ಸ್ಕಿನ್ ಬ್ಯಾಲೆನ್ಸ್ ಸ್ವಲ್ಪ ಇದೆ. ಬರುತ್ತೆ. ಹೆಲ್ತ್ ನೋಡ್ಕೊಳ್ಳಿ. ನಿಮ್ಮ ಜಾತಕ ಅದ್ಭುತವಾದ ಜಾತಕ. ಇವಾಗ ಶುಕ್ರ 12ನೇ ಮಲ್ಲಿದ್ದಾನೆ. ಹಾಗಾಗಿ ನೀವು ಶುಕ್ರ ಶಾಂತಿ ಹೋಮ ಮಾಡಿಸಿ, ಒಳ್ಳೆಯದಾಗುತ್ತೆ. ಶುಕ್ರ ಶಾಂತಿ ಹೋಮ ಮಾಡಿಸಿ ಅದರಿಂದ ನಿಮ್ಮ ಜಾಗದಲ್ಲಿ ಶುಕ್ರ ದೇಶ ನಡೀತಿರೋದು ನಿಮ್ಮ ಲೈಫಲ್ಲಿ. ಶುಕ್ರನ ಆರಾಧನೆ ಮಾಡಿ, ಕಂಜನೂರು ಶುಕ್ರನ ಟೆಂಪಲ್ಗೆ ಹೋಗಿ, ಮತ್ತು ತಿರುಚಿ ಶ್ರೀರಂಗಮ್ಮಗೆ ಹೋಗಿ ದರ್ಶನ ಮಾಡಿ, ತುಂಬ ಪಾಸಿಟಿವ್ ಆಗುತ್ತೆ. ನಿಮ್ಮ ಮನೆಯಲ್ಲಿ ಅಷ್ಟು ಅದು ಮಾಡಿ, ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
ನಾವು ದಾವಣಗೆರೆಯಿಂದ ಸುವರ್ಣ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್, ಮದುವೆ ಯಾವಾಗ ಆಗುತ್ತೆ ಅಂತ. ಸರಿ ಹೇಳಿ, ಅವ್ರ ಡೇಟ್ ಆಫ್ ಬರ್ತು? 23/2. 23/2. 2000. 2000. ಓಕೆ, ಹುಟ್ಟಿದ ಸಂಜೆ ಸಮಯ 3:25ಕ್ಕೆ. ಸಂಜೆ 3:25. ಓಕೆ ಮೇಡಮ್, ಹಾ, ಏನ್ ಪ್ರಶ್ನೆ ಬುಧವಾರ. ಇದೆ ಕೇಳಿ. ಓಕೆ, ಅದೇ ಮಾತಾಡಿ ಮದುವೆ ಯಾವಾಗ ಗುರೂಜಿ. ಆಗ್ತಾನೆ ಅಂತ. ಮೇಡಮ್ ಅವರೇ ಹೇಳಿ ಸರ್, ನಮಸ್ತೆ. ನಮಸ್ತೆ, ಹೇಗಿದ್ದೀರಾ ಸುವರ್ಣ ಅವರೇ? ನಾವು ಆರಾಮಿದ್ದೀವಿ ಸರ್, ನೀವು ಹೆಂಗಿದ್ದೀರಾ ಸರ್? ನಾವು ಇಲ್ದಿರದಲ್ಲ ಹುಳ ಬಿಡ್ಕತ್ತೀವಿ, ಮುಚ್ಕೊಂಡಿರೋಕ್ಕಾಗದಲ್ಲೇ. ಇಲ್ಲ ಸರ್, ನೀವು ಇದ್ದ ವಿಷಯ ಇದ್ದಂಗೆ ಹೇಳ್ಬಿಡ್ತೀರಾ, ಕೆಟ್ಟಾರಾಗ್ತೀವಿ ಅಷ್ಟೇ, ನಾವು ಅಷ್ಟೇನೆ. ಹೌದಾ? ಹಾ. ನಾವು ಇದ್ದಿದ್ದಂಗೆ ಹೇಳ್ತೀವಿ, ಇಲ್ದಿದ್ದರೆಲ್ಲ ಹುಳ ಬಿಡ್ಕತ್ತಾರಲ್ಲ. ಅವ್ರು ಬಿಟ್ಕೊಂಡ್ರೆ ಬಿಡಿ ಸರ್, ನೀವು ಒಂಥರ ಆಟೋ ಬಾಂಬ್ಗಿಂತ ಜಾಸ್ತಿನೇ ಅನ್ಬೋದು, ಒಂಥರ ಡೈಮಂಡ್ ಪಟಾಕಿ ಇದ್ದಂಗೆ. ಹೌದಾ? ಹಾ. ಸುವರ್ಣದವ್ರು ಏನು ಅಡುಗೆ ಮಾಡಿದ್ರಿ ಮನೇಲಿ? ಒಬ್ಬಿಟ್ಟ, ವೆಜ್ಜಾ ನಾನ್ ವೆಜ್ಜಾ? ನನಗೆ ಸ್ವಲ್ಪ ಶೀತ ಜಾಸ್ತಿ ಆಗಿತ್ತು, ಒಣಮೆಣಸಿನ ಚಟ್ನಿ ಮಾಡ್ಕೊಂಡು ಅನ್ನ ಮಾಡ್ಕೊಂಡಿದ್ದೆ ನೋಡಿ. ವೆಜ್ಜಾ ನಾನ್ ವೆಜ್ಜಾ ನಿಮ್ಮ ನಾಲ್ಗೆ? ನಾನ್ ವೆಜ್. ಮತ್ತೆ ಏನು ಕೈಮಾ ಗೀಮಾ ಬೋಟಿ ಗಿಡ್ಡಿ ತಲೆ ಮಾಂಸ ಮಾಡೋದಲ್ವಾ? ಮಾಡ್ಬೇಕಾಗಿತ್ತು, ನಮ್ಮ ಮನೆಯವ್ರು ದೇವ್ರಿಗೆ ಹೋಗಿದ್ರು, ಹಂಗಾಗಿ ಮಾಡಿಲ್ಲ ಸರ್. ಒಳ್ಳೇದಾಯ್ತು, ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದಿದ್ದು ಒಳ್ಳೇದಾಯ್ತು. ಯಾಕಂದರೆ ನಾನು ಇನ್ನೊಂದು ಗ್ರಾಹಕ ಅಂತ. ನಿಮಗೆ ಸ್ವಂತ ಮನೆ, ಸ್ವಂತ ಜಮೀನು ಏನಾದ್ರು ಇದೆಯಾ? ಸ್ವಂತ ಮನೆ ಇದೆ, ಬಟ್ ಅದನ್ನು ಏನು ನಮ್ಮ ಮನೆಯವ್ರ ಹೆಸರಿಗೆ ಆಗಿಲ್ಲ. ಆದರೆ ನಿಮಗೆ ನಿಮ್ಮ ಮಗನಿಗೆ ಡೈವರ್ಸ್ ಆಗುತ್ತೆ. ಮಗಳಿಗೆ ಇದು ಮಗನಿಗೆ ಮದುವೆ ಕೇಳಿದ ಅವನೇ ಅಲ್ವಾ? ಅವ್ನು ಲವ್ ಮಾಡ್ತಾ ಇದ್ದಾನೆ, ಅದನ್ನೇ ಡೈವರ್ಸ್ ಆಗುತ್ತೆ. ಮತ್ ಮದುವೆ ಮಾಡೋದು ಬೇಡ ಅಂದ್ರೆ ಅದನ್ನು ಜವಾಬ್ದಾರಿ ಡೈವರ್ಸ್ ಆಗುತ್ತೆ ಅಂದಮೇಲೆ ಅವ್ರು ಅಡ್ಜಸ್ಟ್ ಮಾಡ್ಕೊ ಹೋಗ್ಬೇಕು. ಏನು ಹೇಳಿ?